ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಾಲಿಗ್ರಾಮ ತಾಲೂಕು ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಚುನಾವಣಾ ದೃಢೀಕರಣ ಪತ್ರವನ್ನು ತಾಲೂಕಿನ ಕರ್ಪುರವಳ್ಳಿ ಜಂಗಮ ಮಠದ ಅಭಿನವ ಚಂದ್ರಶೇಖರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸೋಮಶೇಖರ್ ಕೆಪಿ ಕೆಡ್ಗ ಅವರು ಅಧಿಕೃತ ಆಯ್ಕೆ ದೃಢೀಕರಣ ಪತ್ರಗಳನ್ನು ವಿತರಿಸಿದರು. ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರು ಕೆಡ್ಗ ನಟರಾಜ್ ಮಾತನಾಡಿ, ಸದಸ್ಯರು ತಪ್ಪದೇ ಸಭೆಗೆ ಹಾಜರಾಗಬೇಕು. ಸಂಘವು ಒಮ್ಮತದಿಂದ ಕೆಲಸ ಮಾಡಿದರೆ ಸಂಘದ ಅಭಿವೃದ್ಧಿಯಾಗುತ್ತದೆ. ಸಮಾಜವು ಒಗ್ಗಟ್ಟಿನಿಂದ ಇದ್ದರೆ ಎಲ್ಲವೂ ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ಸಾಮಾನ್ಯ ಸದಸ್ಯರುಗಳಾದ ಚಂದ್ರಶೇಖರ ಕೆಬಿ, ಬಿಪಿ ಲೋಕೇಶ್, ಕೆಆರ್ ಮಹೇಶ್, ಮಂಜುನಾಥ್, ನಟರಾಜ್ ಕೆಎಸ್, ಸೋಮಶೇಖರ್ ಎನ್ಬಿ, ಎಚ್ಎಂ ಸೋಮೇಶ್, ಬಿಎಸ್ ಶಿವಕುಮಾರ್, ತೇಜುಮೂರ್ತಿ, ಉರಿಯಪ್ಪ, ಯೋಗಾನಂದ, ಎಸಿ ಯತೀಶ್, ದಾಕ್ಷಾಯಿಣಿ, ಕಾವ್ಯ, ಬಿಸಿ, ರಾಣಿ, ರೇಖಾ, ಎಂಎನ್ ಶಿಲ್ಪಾ, ಎನ್ಎಸ್ ಸುಂದ್ರಮ್ಮ, ವಿಜಯಕುಮಾರಿ, ಚುನಾವಣಾ ಸಹಾಯಕ ರೇಣುಕಾ ಆರಾಧ್ಯ, ಮುಖಂಡರಾದ ಬಾಲರಾಜ್, ಗಿರೀಶ್ ಕುಮಾರ್, ಚಂದ್ರಶೇಖರ, ಮಲ್ಲೇಶ್, ವಿಜಯ್, ಬಸವರಾಜು, ಪಶುಪತಿ, ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಾಲಿಗ್ರಾಮ ತಾಲೂಕಿನಲ್ಲಿ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾವನ್ನು ಪ್ರಾರಂಭ ಮಾಡಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆ ನಮಗಿತ್ತು. ಹಾಗೆ ನಟರಾಜ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕನ್ನುವಂಥ ಮಹತ್ವಾಕಾಂಕ್ಷೆ ಕೂಡ ಇತ್ತು. ಅದಕ್ಕಾಗಿ ಕ್ಯಾನಗರ ತಾಲೂಕಿಂದ ಸಾಲಿಗ್ರಾಮ ತಾಲೂಕಿನ ಎಲ್ಲ ಸದಸ್ಯರನ್ನು ಬೇರ್ಪಡಿಸಿ ಒಂದು ಲಿಸ್ಟ್ ಮಾಡಿ ಆ ಲಿಸ್ಟನ್ನು ಅಪ್ರೂವಲ್ಗೆ ನಾವು ರಾಜ್ಯ ಸಮಿತಿಗೆ ಕಳಿಸ್ಕೊಟ್ವಿ. ಅವರು ಅಪ್ರೂವಲ್ ಮಾಡಿ ಕಳಿಸ್ಕೊಟ್ಟ ಮೇಲೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಯಿತು. ಪ್ರಾರಂಭ ಆದಮೇಲೆ ನಮಗೆ ಎಲೆಕ್ಷನ್ ಮಾಡಲಿಕ್ಕೆ ಎಲೆಕ್ಷನ್ ಆಫೀಸರ್ ಅಂತೇಳಿ ನನ್ನನ್ನು ನೇಮಕ ಮಾಡಿದರು. ನಾವು 6ನೇ ತಾರೀಕಿಂದ ಅಪ್ಲಿಕೇಶನ್ನ ತಗೊಂಡು 29ರಿಂದ ಅಪ್ಲಿಕೇಶನ್ನ ತಗೊಂಡ್ವಿ. 10ನೇ ತಾರೀಕಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅವಿರೋಧವಾಗಿ ಅಧ್ಯಕ್ಷರು, 13 ಜನ ಸಾಮಾನ್ಯ ಸದಸ್ಯರು ಹಾಗೂ 7 ಜನ ಮಹಿಳಾ ಸದಸ್ಯರೆಯನ್ನು ಆಯ್ಕೆ ಮಾಡಿ 10ನೇ ತಾರೀಕಲ್ಲಿ ನಾವು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ವಿ. ಇವತ್ತು ಅವರಿಗೆ ಚುನಾವಣಾ ದೃಢೀಕರಣ ಪತ್ರವನ್ನು ಕೊಡೋದಕ್ಕೆ ಈ ಒಂದು ಡೇಟನ್ನು ನಿಗದಿ ಮಾಡಿಕೊಂಡಿದ್ವಿ. ಈ ಒಂದು ಸಮಾರಂಭ, ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಸಾಲಿಗ್ರಾಮ ಘಟಕಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಟರಾಜ್ ಅವರೇ ಹಾಗೂ ಎಲ್ಲ 13 ಜನ ಸಾಮಾನ್ಯ ಸದಸ್ಯರೇ ಹಾಗೂ 7 ಜನ ಮಹಿಳಾ ಸದಸ್ಯರೇ ಹಾಗೂ ಇಲ್ಲಿ ಆಗಮಿಸಿರುವಂಥ ವೀರಶೈವ ಸಮಾಜದ ಎಲ್ಲ ಶರಣೆಯರೇ, ಈ ಒಂದು ದಿನ ನಾವು ಇವತ್ತು ಅವರಿಗೆ ಎಲ್ಲ ಚುನಾವಣಾ ಪ್ರಮಾಣ ಪತ್ರಗಳನ್ನು ನೀಡ್ತಾ ಇದ್ದೇವೆ. ಬುದ್ಧಿಯವರು ಎಲ್ಲರಿಗೂ ಒಂದು ನೀಡಬೇಕಂತ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಚುನಾಯಿತರಾದಂತಹ ಎಲ್ಲ ವೀರಶೈವ ಮಹಾಸಭಾ ಸದಸ್ಯರೇ, ಈ ಒಂದು ದಿನ ಸುಮಾರು ನಮ್ಮ ಸಾಲಿಗ್ರಾಮದಲ್ಲಿ ವೀರಶೈವ ಮಹಾಸಭಾ ಘಟಕವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಒಂದು ವಿಶೇಷ. ಈ ಒಂದು ವೀರಶೈವ ಮಹಾಸಭಾ ಘಟಕದ ಸದಸ್ಯರು ನಾವು ಮೊದಲನೇರಾಗಿದ್ದೀವಿ. ಅದು ಒಂದು ಹೆಮ್ಮೆಯ ವಿಚಾರ. ನಾವು ಈಗ ನಮ್ಮ ಚುನಾವಣಾಧಿಕಾರಿಗಳು ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಅದು ಸಂವಿಧಾನಿಕವಾದದ್ದೇ. ಏನು ನಾವೇನು ಸುಮ್ಮನೆ ಪ್ರಿಂಟ್ ಮಾಡಿಸಿ ಕೊಟ್ಟಿರುವಂಥದ್ದು ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಅದರ ಅಂಡರಲ್ಲಿ ಅಂದರೆ ಕೈ ಕೆಳಗೆ ಬರ್ತಕ್ಕಂಥ ನಮ್ಮದು ಸಂಸ್ಥೆ ಸಂವಿಧಾನಾತ್ಮಕವಾಗಿ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟು ಒಂದು ಸದಸ್ಯರನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆಯ ವಿಚಾರ. ನಾನು ನಮ್ಮ ಎಲ್ಲ ಸದಸ್ಯರಿಗೆ ಕೇಳ್ಕೊಳ್ಳೋದಿಷ್ಟೇ, ಮೊದಲು ನಾವು ಯಾವುದೇ ಸಭೆ ಕರೀಬೋದು ಅಥವಾ ಸಮಾರಂಭ ಇರ್ಬೋದು ಸಮಾಜದ್ದು, ಫಸ್ಟು ನೀವು ಹಾಜರಾಗಬೇಕು. ಮೊದಲನೇದು ನಾವೇನು ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ಸಭೆ ಸಮಾರಂಭಗಳಲ್ಲಿ ನಾವು ಅಥವಾ ಒಂದು ಮೀಟಿಂಗ್ ತಿಂಗಳ ಕರೀಲಿ ಅಥವಾ 2 ತಿಂಗಳ ಕರೀಲಿ ಕರೆದಾಗ ಎಲ್ಲರೂ ಸೇರಿಕೊಂಡ್ರೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ, ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಏನು ಬರದೇ ಹೋದರೆ ಅಥವಾ ಏನು ಮಾಡಲಿಲ್ಲ ಅಂದರೆ ಏನೋ ಒಂದು ಕಾಟಾಚಾರಕ್ಕೊಂದು ಸಭೆ ಅಥವಾ ಒಂದು ಮಹಾಸಭಾ ಅಂತ ಮಾಡಿ ಘಟಕ ಅಂತ ಮಾಡಿ ನಾವು ಸದಸ್ಯರು ಅಂತ ಹೇಳ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸಮಾಜದ ಸಂಘಟನೆಗೆ ಮತ್ತು ಸಮಾಜದ ಏಳಿಗೆಗೆ
ನಾವು ಏನಾದ್ರು ಕೆಲಸ ಮಾಡಬೇಕು ಅಂತಾರೆ ನಾವೆಲ್ಲ ಒಗ್ಗೂಡಲೇಬೇಕು. ಒಗ್ಗೂಡಿ ಎಲ್ಲರೂ ಈಗ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರ್ತೀವಿ. ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆ ಇರ್ತವೆ, ಒಂದೊಂದು ವಿಚಾರಗಳಿರ್ತವೆ. ಅದನ್ನು ಇಲ್ಲಿ ಸಭೆ ತಿಳಿಸಿ ನಾವು ಚರ್ಚೆ ಮಾಡಿದ್ರೆ ಅದು ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಒಂದು ಪರಿಹಾರ ಅಂತ ಒಂದು ಇದ್ದೇ ಇರುತ್ತೆ. ಅದರಿಂದ ದಯವಿಟ್ಟು ತಾವೆಲ್ಲರೂ ಸಹ ಸಭೆ ಕರೆದಾಗ ಒಂದು ನಾವು ಮಾಡೋಣ. ಎಲ್ಲರೂ ಕೂತ್ಕೊಂಡು ಟೈಮ್ 4 ಗಂಟೆಗೆ ಮಾಡ್ಬೇಕಾ, 3 ಗಂಟೆಗೆ ಮಾಡ್ಬೇಕಾ, ಅಥವಾ ರಜಾ ದಿನಗಳಲ್ಲಿ ಮಾಡಬೇಕಾ, ಫಿಕ್ಸ್ ಮಾಡಿಕೊಂಡು ನಾವು ಸಭೆನ ಮಾಡೋಣ. ಫಸ್ಟು ನಾವು ಮಾಡಬೇಕಾಗಿಷ್ಟೇ ಸದಸ್ಯತ್ವ ಅಭಿಯಾನವನ್ನು ಮಾಡಬೇಕು. ಏನಪ್ಪ ಅಂತಂದರೆ ನಾನು ಸುಮಾರು ಒಂದು 25-30 ವರ್ಷದಲ್ಲೇ ಸದಸ್ಯನಾಗಿದ್ದೆ. ಇದಕ್ಕೆ ಈ ನಮ್ಮ ಭಾಗದಲ್ಲಿ ಯಾರೂ ಸದಸ್ಯ ಇರಲಿಲ್ಲ, ಸದಸ್ಯತ್ವನೇ ನೋಂದಣಿ ಮಾಡಿರಲಿಲ್ಲ. ಆದ್ಯದಲ್ಲೂ ಸ್ವಲ್ಪ ಜನ ಇದ್ದರು, ಅಂಕಗಳಲ್ಲಿ ಇದ್ದರು. ಅಷ್ಟು ಬಿಟ್ಟರೆ ಈ ಭಾಗದಲ್ಲಿ ನಾವಾರು ಸ್ವಲ್ಪ ಕೆಲವೊಂದು ರಜೀದಿ ಪುಸ್ತಕಗಳನ್ನ ತಂದು ಅದು ಸದಸ್ಯತ್ವ ಮಾಡಿಕೊಟ್ಟು, ಕೆಲವೊಂದು ವಿಚಾರ ಕರ್ತಾಳಿರ್ಬೋದು, ಚಂದ್ಗಲ್ ಕೆಲವೊಂದು ಕಡೆ ಸದಸ್ಯತ್ವ ಮಾಡಿ ರಸೀದಿ ಹಾಕ್ಸ್ಕೊಂಡು ಹಣ ಪಡೆದವರು ಕೆಲವರು ಪುಸ್ತಕನೇ ಕೊಡಲಿಲ್ಲ. ಆ ಸದಸ್ಯತ್ವ ಹೋಯಿತು, ಸದಸ್ಯತ್ವ ಆಗಲೇ ಇಲ್ಲ. ಈಗ ಮಹಾಸಭಾನೂ ಕೂಡ ಈ ಥರ ಎಲ್ಲ ಆಗುತ್ತೆ ಅಂತೇಳಿ ಸ್ಕ್ಯಾನ್ ಮಾಡಿ ನೀವೇನು ಕೊಟ್ಟಂಥ ಹಣ ಮಹಾಸಭಾಕ್ಕೆ ಡೈರೆಕ್ಟಾಗಿ ಹೋಗಬೇಕು, ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬಸವ ಜಯಂತಿ ಕಾರ್ಯಕ್ರಮ ನಾವು ಸಾಲಿಗ್ರಾಮ ಕಳೆದ ಸರಿ ಮಾಡಿದ್ವು, ಈ ಸರಿ ಕ್ಯಾನಲ್ ಮಾಡಬೇಕು ಅಂಥೇಳಿ ಒಕ್ಕೂಟರು ಅಥವಾ ಅಲ್ಲಿಯ ಮಹಾಸಭಾದವರು ಸಭೆ ಕರೀತಾರೆ. ಆ ಸಭೆ ಕರೆದಂಥ ಸಂದರ್ಭದಲ್ಲಿ ತಾವುಗಳು ಎಲ್ಲ ಸಹ ದಯವಿಟ್ಟು ಹಾಜರಾಗಿ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಅಲ್ಲದೆ ಕೆಲವೊಂದು ಸಂಪನ್ಮೂಲನೂ ಕ್ರೋಢೀಕರಣ ಮಾಡಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೆ ಅದಕ್ಕೂ ಹಣಕಾಸಿನ ಸ್ಥಿತಿ, ಅದಕ್ಕೆ ಏನು ಮಾಡಬೇಕು, ಯಾವ ಥರ ಸಂಘಟನೆ ಮಾಡಬೇಕು, ಯಾವ ಥರ ಒಂದು ಸಂಪನ್ಮೂಲನ ಕ್ರೋಢೀಕರಣ ಮಾಡಬೇಕು ಅನ್ನೋ ವಿಚಾರವನ್ನು ಆ ನಂತರದಲ್ಲಿ ಚರ್ಚೆ ಮಾಡೋಣ. ನಾವೇನು ಇವತ್ತು ಆಸಕ್ತಿಯಿಂದ ಬಂದು ಚುನಾವಣೆಗೆ ಅರ್ಜಿ ಹಾಕಿ ನಾವು ಸದಸ್ಯರಾಗಬೇಕು ಅಂತ ವಿಶ್ವಾಸದಲ್ಲಿ ಬಂದಿದ್ದೀವೋ, ನಾನು ಅಧ್ಯಕ್ಷನಾಗಿದ್ದೀನಿ. ನಾನು 20 ವರ್ಷದಿಂದಲೂ ಅಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಟ್ಟು ಕಾರಣಾಂತರ ಆಗಲಿಲ್ಲ. ಅದು ಸಾಲಿಗ್ರಾಮ ಘಟಕ ಸ್ಥಾಪನೆಯಾದ ಮೊದಲನೇ ಅಧ್ಯಕ್ಷ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಆಯ್ತದೆ. ತಮ್ಮಗಳ ಸಹಕಾರ ಇರಲಿ. ನಾನು ಸದಾ ಏನು ನೀವು ಸಲಹೆ ಏನು ಸಹಕಾರ ಈ ಥರ ಮಾಡಬೇಕು ಅಂತ ಹೇಳೋದಕ್ಕೆ ವಿಚಾರಗಳಿಗೆ ನಾನು ಸದಾ ಸಿದ್ಧನಿರ್ತೀನಿ. ಯಾವುದೇ ಥರ ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ಥರ ಚ್ಯುತಿ ಬರೆದಂಥ ತಮ್ಮೆಲ್ಲರೂ ನಡೆಸ್ಕೊತೀನಿ ಅಂತ ಹೇಳಿ 2 ಮಾತುಗಳು ಆಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು